ಕನ್ನಡದ ಕುಲಬಾಂಧವರಿಗೆ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ವತಿಯಿಂದ ನಾಡಹಬ್ಬದ ಶುಭಾಶಯಗಳು. ನವೆಂಬರ್ 1, 2012 ಕರ್ನಾಟಕದ ಎಲ್ಲೆಡೆ ನಾಡಹಬ್ಬದ ಸಂಭ್ರಮ. 6.5 ಕೋಟಿ ಕನ್ನಡ ಜನತೆಗೆ ನಾವೆಲ್ಲರೂ ಒಂದೇ ಎನ್ನುವ ವ್ಯಕ್ತಿತ್ವವನ್ನು, ನಾವು ಕನ್ನಡಿಗರು ಎನ್ನುವ ಕೆಚ್ಚೆದೆಯನ್ನು ನೀಡಿ ಪೋಷಿಸಿ ಬೆಳೆಸಿದ ತಾಯಿ ಭುವನೇಶ್ವರಿಗೆ ಈ ನಾಡಹಬ್ಬದಂದು ನಮ್ಮ ಕಾಣಿಕೆ ಏನು? ಇಲ್ಲಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಂಸ್ಥೆ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಹೆಮ್ಮೆಯ ಕಾಣಿಕೆ ಕಾನೂನು ಕನ್ನಡ. ಕನ್ನಡಿತಿಯ ಸಿರಿಮುಡಿಗೆ ಒಂದು ಕಾನೂನು ಮಲ್ಲಿಗೆ. ನ್ಯಾಯದೇವತೆ ಕಣ್ಪಟ್ಟಿ ಧರಿಸಿರುವುದರ ಅರ್ಥ ಕಾನೂನು ಕುರುಡು ಎಂದಲ್ಲ, ನ್ಯಾಯಕ್ಕೆ ಪಕ್ಷಪಾತವಿಲ್ಲ ಎಂದು. ಆಕೆ ಒಂದು ಕೈಯಲ್ಲಿ ಕತ್ತಿ ಹಿಡಿದಿರುವುದು ತಪ್ಪು ಮಾಡಿದವರನ್ನು ದಂಡಿಸಲು ಅಲ್ಲ, ಅವರ ಉಪಟಳದಿಂದ ಶಿಷ್ಟರನ್ನು ರಕ್ಷಿಸಲು. ಇನ್ನೊಂದು ಕೈ ತಕ್ಕಡಿಯನ್ನು ಹಿಡಿದಿದೆ. ತಕ್ಕಡಿಯ ಒಂದು ಬಟ್ಟಲು ಕೆಳಗೆ, ಇನ್ನೊಂದು ಮೇಲೆ. ಕೆಳಗಿರುವುದು ನಿರ್ದಿಷ್ಟಗೊಳಿಸಲ್ಪಟ್ಟ ಕಾನೂನು, ಮೇಲಿರುವುದು ಅನಿರ್ದಿಷ್ಟವಾದ ವ್ಯಕ್ತಿಪರ ಹಿತಾಸಕ್ತಿಗಳು. ವ್ಯಕ್ತಿಗಳ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಪೆಟ್ಟಾದಾಗ ಅವು ಬಂದು ನ್ಯಾಯದೇವತೆಯ ತಕ್ಕಡಿಯಲ್ಲಿ ಬೀಳುತ್ತವೆ. ಕುಂಠಿತವಾದ ಹಿತಾಸಕ್ತಿಯನ್ನು ತುಂಬಿಕೊಡಲು ಕಾನೂನಿನ ಬಟ್ಟಲಿನಿಂದ ಎಷ್ಟು ತೆಗೆಯಬೇಕೋ ಅಷ್ಟನ್ನು ತೆಗೆದು ಸಮಗೊಳಿಸುವ ಕೆಲಸ ನ್ಯಾಯದೇವತೆಯದು. ಡಾಕ್ಟರು ರೋಗಕ್ಕೆ ಎಷ್ಟು ರೋಗ ನಿರೋಧಕ ಮದ್ದನ್ನು ನೀಡಬೇಕೋ ಅಷ್ಟೇ ನೀಡುವಂತೆ. ರೋಗಿಗಾದರೋ ನೋವು ಒಂದು ಕಡೆಯಾದರೆ ಹತ್ತಿಕ್ಕಲಾಗದ ಚಡಪಡಿಕೆ ಇನ್ನೊಂದು ಕಡೆ. ತನ್ನ ರೋಗ ಯಾವುದೋ, ಅದಕ್ಕೆ ಯಾವ ರೋಗ ನಿರೋಧಕ ಬೀಳಬೇಕೋ, ಪ್ರಯೋಗಾಲಯದಲ್ಲಿ ರೋಗ ಲಕ್ಷಣವನ್ನು ಸರಿಯಾಗಿ ಗುರ್ತಿಸುವರೋ ಇಲ್ಲವೋ, ಪ್ರಯೋಗಾಲಯದ ರಿಪೋರ್ಟನ್ನು ಡಾಕ್ಟರು ಹೇಗೆ ಅರ್ಥೈಸುತ್ತಾರೋ ಏನೋ, ಯಾವ ರೋಗ ನಿರೋಧಕವನ್ನು ಕೊಡುತ್ತಾರೋ, ಎಷ್ಟು ಕೊಡುತ್ತಾರೋ, ಎಲ್ಲಿಯಾದರೂ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ತನ್ನ ಜೀವದ ಪ್ರಶ್ನೆ. ಇದೇ ನ್ಯಾಯಾಲಯದ ಮುಂದಿನ ಪಕ್ಷಕಾರರ ಪಾಡೂ ಆಗಿದೆ. ತನಗೆ ಕಾನೂನು ತಿಳಿಯದು, ವಕೀಲರನ್ನು ಆಶ್ರಯಿಸಬೇಕು. ತನ್ನ ಬದುಕನ್ನು, ಹಿತಾಸಕ್ತಿಯನ್ನು ಅವರು ಸರಿಯಾಗಿ ಗ್ರಹಿಸುವರೋ ಇಲ್ಲವೋ, ಅದನ್ನು ನ್ಯಾಯಾಲಯಕ್ಕೆ ಯೋಗ್ಯವಾಗಿ ತಿಳಿಸುವರೋ ಇಲ್ಲವೋ, ನ್ಯಾಯಾಧೀಶರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವರೋ ಇಲ್ಲವೋ, ಎಲ್ಲಿಯಾದರೂ ಸ್ವಲ್ಪ ಅಚಾತುರ್ಯವಾದರೂ ತನ್ನ ಬದುಕಿನ ಪ್ರಶ್ನೆ. ರೋಗಿ ಹೇಗೆ ರೋಗ ಲಕ್ಷಣವನ್ನು ತಾನೇ ತಿಳಿದು ಶುಶ್ರೂಷೆ ಮಾಡಿಕೊಳ್ಳುವುದು ಸಾಧ್ಯವಿಲ್ಲವೋ, ಹಾಗೆ ಪಕ್ಷಕಾರನು ಕಾನೂನನ್ನು ತಾನೇ ತಿಳಿದು ನಿರ್ವಹಿಸುವುದು ಸಾಧ್ಯವಿಲ್ಲ. ಹಾಗಾಗಿಯೇ ವೈದ್ಯಕೀಯ ಹಾಗೂ ಕಾನೂನಿ ವಲಯಗಳಲ್ಲಿ ವೃತ್ತಿಪರತೆ ಮೈದೋರಿದೆ. ರೋಗಿಯ ಮತ್ತು ಪಕ್ಷಕಾರನ ಪರಿಸ್ಥಿತಿಗಳಲ್ಲಿ ಒಂದು ವ್ಯತ್ಯಾಸವಿದೆ. ವೈದ್ಯನು ರೋಗಿಗೆ ರೋಗದ ಲಕ್ಷಣವನ್ನು ಹೇಳಿಯಾನು. ಹೇಳುವುದು ಅವನ ಧರ್ಮವೂ ಹೌದು. ಆದರೆ ವಿಚಾರಣೆಯ ಕಾಲದಲ್ಲಿ ನ್ಯಾಯಾಧೀಶನು ಪಕ್ಷಕಾರನ ಕೇಸಿನ ಲಕ್ಷಣವನ್ನು ಹೇಳುವುದು ನ್ಯಾಯಾಧೀಶನಿಗೆ ಧರ್ಮವಲ್ಲ. ಇನ್ನೊಂದು ವಿಚಾರ, ಹೊಸ ವೈದ್ಯನಿಗಿಂತಲೂ ಹಳೆಯ ರೋಗಿ ಮೇಲು ಎನ್ನುತ್ತದೆ ಲೋಕಾನುಭವ. ಹಾಗೆ ಹೊಸ ನ್ಯಾಯಾಧೀಶನಿಗಿಂತ ಹಳೆಯ ಪಕ್ಷಕಾರ ಮೇಲು ಎನ್ನುವ ಅನುಭವ ಸುಪ್ತ ಮನಸ್ಸುಗಳಲ್ಲಿ ಇರಬಹುದಾಗಿದೆ. ರೋಗಿಗೆ ತಾನೇ ಮದ್ದು ಮಾಡಿಕೊಳ್ಳುವ ಸ್ವಾತಂತ್ರ್ಯವಿದೆ. ಆದರೆ ಪಕ್ಷಕಾರನಿಗೆ ತನ್ನ ಡಿಗ್ರಿ ತಾನೇ ಬರೆದುಕೊಳ್ಳುವ ಸ್ವಾತಂತ್ರ್ಯವಿಲ್ಲ. ಈಗ ನಿಮಗೆ ತಿಳಿದೀತು, ಕಾಯಿಲೆ ಬಂದರೂ ಹೆದರದ ಜನ ಕಾನೂನು ಎಂದರೆ ಏಕೆ ಹೆದರುತ್ತಾರೆ ಎಂದು. ಕಾನೂನು ಕ್ಲಿಷ್ಟ ವಿಷಯ ನಿಜ, ಅದರಂತೆ ವೈದ್ಯ ವಿಜ್ಞಾನವೂ ಸಹ. ಇದರ ಪರಿಣಾಮಗಳನ್ನು ತಿಳಿದು ಸರ್ಕಾರದ ಆರೋಗ್ಯ ಇಲಾಖೆಗಳು ಸಾಮಾನ್ಯವಾಗಿ ಬರುವ ರೋಗಗಳನ್ನು ತಡೆಗಟ್ಟುವ ಬಗೆಗೆ ಜನರಿಗೆ ತಿಳುವಳಿಕೆ, ಸೂಚನೆ ಮತ್ತು ನೆರವು ನೀಡುತ್ತವೆ. ಆರೋಗ್ಯಕರ ಆಹಾರ,
ಶುದ್ಧ ನೀರು ಸೇವಿಸುವುದು, ದೇಹವನ್ನು ಶುಚಿಯಾಗಿಟ್ಟುಕೊಳ್ಳುವುದು, ವಾಸ ಮಾಡುವ ಪರಿಸರದಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಇತ್ಯಾದಿಯಾಗಿ. ಇದೇ ತೆರನಾಗಿ ಸಾಮಾನ್ಯವಾಗಿ ಏರ್ಪಡುವ ವ್ಯಾಜ್ಯ ವಿವಾದಗಳನ್ನು ಮೊದಲೇ ತಡೆಗಟ್ಟಬಹುದೇ? ಸಾಧ್ಯವಿದ್ದೀತು ಆರೋಗ್ಯ ಇಲಾಖೆಯಂತೆ ಕಾನೂನು ಇಲಾಖೆಯು ಕಾರ್ಯಪ್ರವೃತ್ತವಾದರೆ. ಆದರೆ ಹೇಗೆ? ವ್ಯಾಜ್ಯಗಳು ಏರ್ಪಡುತ್ತಿರುವುದು, ವ್ಯಾಜ್ಯಗಳಿಂದ ಸಂಕಷ್ಟಗಳು ಏರ್ಪಟ್ಟಿರುವುದು ಕಾನೂನು ವ್ಯವಸ್ಥೆಯ ನ್ಯೂನತೆಗಳಿಂದಲೇ. ಜನರಿಗೆ ಕಾನೂನು ಅರ್ಥವಾಗದು, ನ್ಯಾಯಾಲಯಗಳ ಪರಿಕ್ರಮವೂ ಅರ್ಥವಾಗದು. ಹಾಗಾಗಿ ವ್ಯಾಜ್ಯಗಳನ್ನು ತಡೆಗಟ್ಟುವ ಕೆಲಸ ಕಾನೂನು, ಜನಜೀವನದಲ್ಲಿ ಅದರ ಪಾತ್ರ, ಅದು ಜಾರಿಗೊಳ್ಳುವ ರೀತಿ, ವ್ಯವಸ್ಥೆಯ ಒಳಹೊರಗು ಅಂದರೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗಗಳು ತಮ್ಮ ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಪರಸ್ಪರವಾಗಿ ಗುರುತಿಸಿಕೊಂಡು ನಿರ್ವಹಿಸಬೇಕಾಗಿರುವುದು ಇವುಗಳ ಬಗೆಗೆ ಪ್ರಜಾಕೋಟಿಯಲ್ಲಿ ಸರಿಯಾದ ತಿಳಿವು ಮೂಡಿಸುವ ಮೂಲಕವೇ ಆಗಬೇಕಾಗಿದೆ. ಈ ಕುರಿತು ಕರ್ನಾಟಕ ಸರ್ಕಾರ 2005ರಲ್ಲಿ ಪ್ರಥಮ ಬಾರಿಗೆ ಚಿಂತನೆ ಮಾಡಿತು. ಅದರ ಫಲಶ್ರುತಿಯೇ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ. ಈ ಸಂಸ್ಥೆ ಕಳೆದ 7 ವರ್ಷಗಳ ತನ್ನ ಬೆಳವಣಿಗೆಯಲ್ಲಿ ಸರ್ಕಾರದ ಮತ್ತು ಪ್ರಜಾಕೋಟಿಯ ನಿರೀಕ್ಷೆಗಳನ್ನು ಪೂರೈಸುವತ್ತ 9 ಧೀರ ಹೆಜ್ಜೆಗಳನ್ನಿಟ್ಟು 10ನೇ ಹೆಜ್ಜೆ ಇಡಲು ಸಜ್ಜಾಗಿದೆ. ಇದು ಸಾಗಿ ಬಂದ ಹೆಜ್ಜೆ ಗುರುತುಗಳನ್ನು ಕರ್ನಾಟಕದ ಜನತೆಯ ಮುಂದಿಡುವುದು ಈ ಸಾಕ್ಷ್ಯ ಚಿತ್ರದ ಉದ್ದೇಶ. ವ್ಯವಸ್ಥೆಯ ಸುಧಾರಣೆ ಹೇಗೆ, ಎಲ್ಲಿಂದ ಪ್ರಾರಂಭವಾಗಬೇಕು? ಇಲ್ಲಿಂದಲೇ ಆರಂಭವಾಯಿತು ಕಾಸಂಸು ಕಾರ್ಯಾಚರಣೆ. ಕಾನೂನು ಸುಧಾರಣೆ ಬಗೆಗಿನ ಪ್ರಥಮ ಚಿಂತನೆಗಳು ಕುರಿತಾದ ಸಮಾವೇಶದಿಂದ. ಇದು ನಾವಿಟ್ಟ ಮೊದಲ ಹೆಜ್ಜೆ ಗುರುತು. ಪ್ರಥಮ ಚಿಂತನೆಗಳಿಂದ ಹೊಮ್ಮಿ ಬಂದ ಪಂಡಿತರ, ಪರಿಣಿತರ, ಪ್ರಾಜ್ಞರ ಉಪದೇಶಗಳನ್ನು ಪಾಲಿಸಿದೆವು. ಇಲ್ಲಿ ನಮ್ಮ ನೆರವಿಗೆ ಬಂದವರು ರಾಜ್ಯದ ವಿವಿಧ ಕಾನೂನು ಕಾಲೇಜುಗಳ ಆಡಳಿತ ಮಂಡಳಿಗಳು ಮತ್ತು ಪ್ರಿನ್ಸಿಪಾಲರುಗಳು. ರಾಜ್ಯಾದ್ಯಂತ ಕಾನೂನು ಮತ್ತು ಸಂಸದೀಯ ವಿಷಯಗಳ ಕುರಿತಾದ ಅನೇಕ ವಿಚಾರ ವೇದಿಕೆಗಳನ್ನು ಏರ್ಪಡಿಸಿ ನಿರ್ವಹಿಸುವಲ್ಲಿ ಇವರ ಸಹಯೋಗ ಸ್ಮರಣೀಯವಾಗಿ ಒದಗಿತು. ವಿದ್ಯಾಸಂಸ್ಥೆಗಳ ಪರಿಸರದಲ್ಲಿ ವಿದ್ಯಾದಾನಿಗಳು, ಬೋಧಕರು, ಚಿಂತಕರು, ವಕೀಲರು, ಇನ್ನಿತರ ಕಲಿತ ವರ್ಗಗಳು, ವಿದ್ಯಾರ್ಥಿಗಳು ಇವರುಗಳ ಮೂಲಕ ಕಾನೂನಿನ ಸ್ವಭಾವ, ಧ್ಯೇಯೋದ್ದೇಶಗಳನ್ನು, ಕಾನೂನಿ ವ್ಯವಸ್ಥೆಯ ಕಾರ್ಯವಿಧಾನ, ಪ್ರಯೋಜನಗಳ ಬಗ್ಗೆ ಸಾಮಾಜಿಕರಲ್ಲಿ ತಿಳಿವನ್ನು ಬಿತ್ತುವುದು ನಮಗೆ ಸಾಧ್ಯವಾಯಿತು. ಸುಧಾರಣೆಯತ್ತ ಪ್ರಥಮ ಚಿಂತನೆಗಳು. ಮೊದಲು ಏನನ್ನ ಸುಧಾರಣೆ ಮಾಡಬೇಕು ಅನ್ನೋದು, ಸುಧಾರಣೆ ಮಾಡಬೇಕಾದ್ರೆ ನಾವು ಪತನದತ್ತ ಹೋಗಿರಬೇಕು. ಡಿಜನರೇಷನ್ ಮಸ್ಟ್ ಹ್ಯಾವ್ ಸೆಟ್ ಇನ್. ಸುಮಾರು 2.5 ಕೋಟಿಗಿಂತ ಹೆಚ್ಚು ವ್ಯಾಜ್ಯಗಳು ಇನ್ನೂ ತೀರ್ಮಾನಕ್ಕೆ ಒಳಗಾಗದೇ ಇರತಕ್ಕಂಥ ದೇಶದ ಅಂಕಿ ಸಂಖ್ಯೆಗಳು. ನಮ್ಮಲ್ಲೇ ಸುಮಾರು 10.5 ಲಕ್ಷಕ್ಕಿಂತ ಹೆಚ್ಚು ವ್ಯಾಜ್ಯಗಳು ತೀರ್ಮಾನ ಆಗದೇ ಇರತಕ್ಕಂಥದಕ್ಕೆ ಸರಳ ಉಪಾಯಗಳೇನಿವೆ? ತೀರ್ಪನ್ನು ನಾವು ಅನುಷ್ಠಾನ ಮಾಡಿಲ್ಲ ಅಂದ್ರೆ, ಜಜ್ಮೆಂಟನ್ನು ನಾವು ಗೌರವಿಸಿಲ್ಲ ಅಂದ್ರೆ, ಇದಕ್ಕಿಂತ ಕೆಟ್ಟ ಸಂದರ್ಭ, ಸನ್ನಿವೇಶ ಯಾವಾಗೂ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ನಾವಿಟ್ಟ 2ನೇ ಹೆಜ್ಜೆ ಗುರುತು. ಈ ಪ್ರಯತ್ನ ನಮಗೆ ಒಂದು ವ್ಯಕ್ತಿತ್ವವನ್ನು ನೀಡಿತು. ಮಾಧ್ಯಮಗಳ ಮೂಲಕ ಸಂಸ್ಥೆಯ ಇರುವು ಮತ್ತು ಕಾರ್ಯಾಚರಣೆಗಳು ಜನರಿಗೆ ತಿಳಿಯುವಂತಾದವು. ಆದರೆ ಸಮಾವೇಶ, ವಿಚಾರ ವೇದಿಕೆಗಳ ಸಂದೇಶವನ್ನು ಜನತೆಗೆ, ಜನಸಾಮಾನ್ಯರಿಗೆ ನೇರವಾಗಿ ಮುಟ್ಟಿಸುವುದು ಆಗಿರಲಿಲ್ಲ. ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾನೂನು ಕಾಲೇಜುಗಳೇ ಅಲ್ಲದೆ ಇತರ ವಿಷಯ ಪ್ರಬೋಧಕ ವಿದ್ಯಾಸಂಸ್ಥೆಗಳನ್ನು ಒಳಗು ಮಾಡಿಕೊಂಡು ಸಂಕೇಶ್ವರ, ಕೊಪ್ಪಳ, ಬಾಗಲಕೋಟೆ, ಮಾನ್ವಿ, ಸೇಡಂ ಮುಂತಾಗಿ ದೂರಗಳನ್ನು ತಲುಪಿ ವಿಶೇಷ ಜನವರ್ಗಗಳಿಗೆ ಪ್ರಸ್ತುತವಾದ
ಕಾನೂನು ವಿಷಯಗಳನ್ನು ಆರಿಸಿಕೊಂಡು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಿರ್ವಹಿಸಿದೆವು. ಈ ನಮ್ಮ ಚಿಂತನೆಯ ಹಿಂದಿದ್ದ ಮೂಲ ಪ್ರೇರಣೆಯೆಂದರೆ ಕಾನೂನು ವಿಚಾರಗಳನ್ನು ಈ ರಾಜ್ಯದ ಆಡಳಿತ ಭಾಷೆ ಜನಕೋಟಿಯ ತಾಯ್ನುಡಿ ಕನ್ನಡದಲ್ಲಿ ತಿಳಿಸಬೇಕಾಗಿದ್ದುದರ ಅವಶ್ಯಕತೆ. ಇದರಿಂದ ಮುಂದಿನ ನಮ್ಮ ಎಲ್ಲಾ ವಿಚಾರ ವೇದಿಕೆಗಳು ಕನ್ನಡ ಭಾಷೆಯಲ್ಲಿ ಏರ್ಪಟ್ಟವಾಗಿ ತಿಳಿವನ್ನು ಜನತೆಗೆ ನೇರವಾಗಿ ಮುಟ್ಟಿಸುವುದು ನಮಗೆ ಸಾಧ್ಯವಾಯಿತು. ಇದು ನಾವಿಟ್ಟ ಮೂರನೇ ಹೆಜ್ಜೆ ಗುರುತು. ವಿಚಾರ ವೇದಿಕೆಗಳನ್ನು ಜನಸಾಮಾನ್ಯರ ಮಟ್ಟಕ್ಕೆ ಒಯ್ದುದ್ದಾಯಿತು. ಆದರೆ ಅಲ್ಲಿ ನಾವು ಎಷ್ಟು ಜನರನ್ನು ಕೂಡಿಸಬಹುದಾಗಿತ್ತು? ದೂರ, ಸಮಯ, ವೆಚ್ಚ, ಅವ್ಯವಧಾನಗಳ ನಡುವೆ ಜನಸಾಮಾನ್ಯರ ಭಾಗವಹಿಸುವಿಕೆಯನ್ನು ಎಷ್ಟರ ಮಟ್ಟಿಗೆ ನಾವು ಆಕರ್ಷಿಸಬಹುದಿತ್ತು? ಚಿಂತನೆಗೆ ಸಿಗದ ಪರಿಹಾರವೇ ಇಲ್ಲ. ಕೇವಲ ಜನಸಾಮಾನ್ಯರಿಗೆ ಅಲ್ಲ, ಕಲಿಕೆಯ ವಿವಿಧ ಹಂತಗಳಿಗೂ ನಿಲುಕುವಂತೆ ವಿಷಯಗಳನ್ನು ಸಂಗ್ರಹಿಸಿ ಸ್ವಲ್ಪ ಮಟ್ಟಿನ ಸಂಶೋಧನೆಗೂ ಕೈಹಚ್ಚಿ ಕಾನೂನು ಮತ್ತು ಸಂಸದೀಯ ವಿಷಯಗಳ ಕುರಿತ ಸಾಮಾನ್ಯ ವಿಚಾರ ಮಾಲಿಕೆಯಲ್ಲಿ, ಕಿರು ಸಂಶೋಧನಾ ಮಾಲಿಕೆಯಲ್ಲಿ, ಮಹಾಪ್ರಬಂಧ ಮಾಲಿಕೆಯಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ಗ್ರಂಥ ಸಂಪಾದನೆ ಮಾಡಿ ನಿರ್ದಿಷ್ಟ ವಿಷಯಗಳ ಮೇಲೆ ಕೃತಿ ರಚನೆ ಮಾಡಿಸಿ ಪ್ರಾಜ್ಞರು ಮಂಡಿಸಿದ ವಿವಿಧ ಕಾನೂನು ಉಪನ್ಯಾಸಗಳನ್ನು, ಭಾಷಣಗಳನ್ನು ಸಂಕಲಿಸಿ ಸಂಪಾದಿಸಿ ಪ್ರಕಾಶನಗೊಳಿಸಿದೆವು ಕಾಸಂಸು ಪ್ರಕಾಶನದ ಲಾಂಛನದಲ್ಲಿ. ಇದು ನಮ್ಮ 4ನೇ ಹೆಜ್ಜೆ ಗುರುತು. ಗ್ರಂಥಗಳು ಕೆರೆಯಲ್ಲಿ ಶೇಖರವಾದ ನೀರಿನಂತೆ. ಅವಶ್ಯಕತೆಯನ್ನು ಅವಲಂಬಿಸಿ ಕೆರೆಗೆ ಹೋಗಿ ವರ್ಷಾಪೂರ ಬಳಸಿಕೊಳ್ಳುವಂತೆ. ಬಾಯಾರಿದಾಗ ನಾವು ಮನೆಯ ಗಡಿಗೆ ನೀರನ್ನು ಬಳಸುವಂತೆ ಕಾನೂನು ವಲಯದಲ್ಲಿ ದಿನೇ ದಿನೇ ಏರ್ಪಡುವ ಸುದ್ದಿ ಸಂಗತಿಗಳನ್ನು ತಿಳಿಯಲು ಕನ್ನಡಿಗರಿಗೆ ಇಂಗ್ಲಿಷ್ ಕಾನೂನು ವೃತ್ತಪತ್ರಿಕೆಗಳೇ ಆಕರವಾಗಿವೆ. ಈ ಕೊರತೆಯನ್ನು ತುಂಬುವುದರಲ್ಲೂ ಕಾಸಂಸು ಹಿಂದೆ ಬೀಳಲಿಲ್ಲ. ಅದರ ಚಿಂತನೆಯ ಫಲಶ್ರುತಿಯೇ ಸಮ್ಯಕ್ ಶಾಸನ, ಪ್ರಥಮ ಕನ್ನಡ ಕಾನೂನು ನಿಯತಕಾಲಿಕೆ. ಇದು ಕಾಸಂಸುನ ಅಧಿಕೃತ ವೃತ್ತಪತ್ರಿಕೆ. ತನ್ನ ವರ್ಣರಂಜಿತ ಪುಟಗಳಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ವಿಚಾರಗಳಲ್ಲಿ ದಿನೇ ದಿನೇ ಏರ್ಪಡುವ ಆವಿಷ್ಕಾರಗಳನ್ನು 3 ತಿಂಗಳಿಗೊಮ್ಮೆ ಸಂಕಲಿಸಿ ಪ್ರಕಟಿಸುತ್ತಿದೆ. ಇದು ನಮ್ಮ 5ನೇ ಹೆಜ್ಜೆ ಗುರುತು. ಆಸಕ್ತರು ತಮ್ಮ ಐಚ್ಛಿಕ ವಿಷಯಗಳನ್ನು ತಮ್ಮ ಬಿಡುವಿನ ವೇಳೆಗಳಲ್ಲಿ ಹೋದಲ್ಲಿ ಕೈಯಲ್ಲಿ ತೆಗೆದುಕೊಂಡು ಹೋಗಿ ಓದಬಹುದಾಗುವಂತಹ ಅನುಕೂಲಕರ ಸೈಜುಗಳಲ್ಲಿ ಪುಸ್ತಕಗಳನ್ನು ಮುದ್ರಿಸಿ ಪ್ರಕಟಗೊಳಿಸಿ ಪುಸ್ತಕ ಪ್ರದರ್ಶನಗಳಲ್ಲಿ ಅವುಗಳನ್ನು ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದೆವು. ಆದರೆ ಸಂಪಾದನೆ ಮತ್ತು ಮುದ್ರಣದ ವೆಚ್ಚಗಳು ಅಧಿಕವಾದ ಕಾರಣ ಈ ಗ್ರಂಥಗಳನ್ನು ಜನಸಾಮಾನ್ಯರ ಜೇಬಿಗೆ ಎಟುಕಿಸುವುದಾಗಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 30% 40% ರಿಯಾಯಿತಿ ಘೋಷಣೆ ಮಾಡಿ ಒದಗಿಸಿದವು. ಸಾರ್ವಜನಿಕ ಗ್ರಂಥಾಲಯಗಳು ಹೆಚ್ಚಿನ ಪುಸ್ತಕಗಳನ್ನು ಖರೀದಿಸಿ ನಮ್ಮ ನೆರವಿಗೆ ಬಂದವು. ಆದರೆ 1-2 ವರ್ಷಗಳಲ್ಲೇ ಅಲ್ಲಿನ ಕೇಂದ್ರ ಖರೀದಿ ವ್ಯವಸ್ಥೆ ಹೋಗಿ ರಾಜ್ಯಾದ್ಯಂತ ಇರುವ 100 ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳನ್ನು ಸಂಪರ್ಕಿಸಿ ಮಾರಾಟ ಮಾಡುವುದು ನಮಗೆ ಕಷ್ಟ ಸಾಧ್ಯವಾಯಿತು. ಈ ನಡುವೆ ಕಾನೂನು ವಿದ್ಯಾರ್ಥಿಗಳಲ್ಲಿ ಒಡನಾಡುವಾಗ ಅವರ ಕಲಿಯುವ ಉತ್ಸಾಹವನ್ನು ಕಂಡು ನಮಗೊಂದು ಸ್ಫೂರ್ತಿ ಒದಗಿತ್ತು. ಇವರೆಲ್ಲರನ್ನೂ ಕಲೆ ಹಾಕಿ ಒಂದು ಕಾನೂನು ವ್ಯವಸ್ಥೆಯ ನ್ಯಾಯದಾನದ ಸೂಕ್ಷ್ಮಗಳ ಪರಿಚಯ ಮಾಡಿಸುವ ಕಾನೂನು ರಸಪ್ರಶ್ನೆ ರೂಪವಾದ ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಕಾನೂನು ವಿದ್ಯಾಲಯಗಳ ಸ್ಫೂರ್ತಿಯೂ ದೊರೆತು
ಇಡೀ ರಾಜ್ಯದ ಎಲ್ಲಾ ಕಾಲೇಜುಗಳಿಂದ ಆಯ್ದ ಪ್ರತಿನಿಧಿಗಳನ್ನು ಒಂದೆಡೆ ಸೇರಿಸಿ ಅವರನ್ನು ತರಬೇತು ಮಾಡಿ ಕಾನೂನು ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಸಾಧ್ಯವಾಯಿತು. ಈ ಬಗೆಯ ಕಾರ್ಯಾಚರಣೆಗೆ 2 ಬಣ್ಣಗಳನ್ನು ಕಟ್ಟಿದೆವು. ಒಂದು, ಸಂಪೂರ್ಣ ಕನ್ನಡ ಭಾಷೆಯಲ್ಲಿ ಕಾನೂನು ಪದಗಳನ್ನು ಪರಿಚಯಿಸಿದ್ದು. ಮತ್ತೊಂದು, ಇಡೀ ಸ್ಪರ್ಧೆಯನ್ನು ಚಿತ್ರೀಕರಿಸಿ ವರ್ಷಂಪೂರ್ತಿ 41 ಸಾಪ್ತಾಹಿಕ ಸಂಚಿಕೆಗಳಲ್ಲಿ ದೂರದರ್ಶನ ಪ್ರಾಂತೀಯ ವಾಹಿನಿ DD1ರಲ್ಲಿ ಟೆಲಿಪ್ರಸಾರ ಮಾಡಿದುದು. ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು? ಬಹು ಆಯ್ಕೆ ಉತ್ತರಗಳು. ರಾಷ್ಟ್ರಪತಿ. 2 ಪ್ರಧಾನಮಂತ್ರಿ. 3 ಉಪರಾಷ್ಟ್ರಪತಿ. ಆಯ್ಕೆ 3. ರಾಜ್ಯಪಾಲರು ನಮ್ಮ ಸಮಸ್ಯೆಗೆ ನಿಮ್ಮ ಪರಿಹಾರ ಅನುವು ಮಾಡಿಕೊಡಬಯಸುತ್ತಾರೆ. ಸುಗ್ರೀವಾಜ್ಞೆ ಜಾರಿಯಾದ ನಂತರ ಶಾಸನ ಸಭೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರುವ ಕಾರಣ 2 ತಿಂಗಳ ಸಾರ್ವಜನಿಕ ಹಿತಾಸಕ್ತಿಗೆ ಹಣಕಾಸು ಮಸೂದೆ ಯಾವಾಗಲೂ ಅಂದರೆ ಇಯರ್ ಎಂಡ್ ಅಂತ ತಿಳ್ಕೊಳ್ಳೋದು ಮಾರ್ಚ್ 31ಕ್ಕೆ. ಕರ್ನಾಟಕ ರಾಜ್ಯ ಮಟ್ಟದ ಈ ಕ್ವಿಜ್ ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದ್ದಾರೆ? ಕಾಸಂಸು. ಕಾಸಂಸು ಅಂದರೆ ಏನು? ಕರ್ನಾಟಕ ಕಾನೂನು ಸಂಸದೀಯ ಸುಧಾರಣಾ ಸಂಸ್ಥೆ. ಕಾಸಂಸುವಿನ ಮೂಲ ಉದ್ದೇಶ ಕಾನೂನುಗಳಲ್ಲಿ ಸುಧಾರಣೆ ತರಬೇಕು. ಆರಂಭದಲ್ಲಿ ಏನು ಬಂದಿದೆ? ನೈಜ ವ್ಯಕ್ತಿಯೇ ಬೇರೆ, ಕಾನೂನಿ ವ್ಯಕ್ತಿಯೇ ಬೇರೆ. ಅಂತಿಮ ಹಂತದಲ್ಲಿ ಏನು ಬಂತು? ನೈಜ ವ್ಯಕ್ತಿಗೂ ಕಾನೂನಿ ವ್ಯಕ್ತಿಗೂ ಅಂತಹ ವ್ಯತ್ಯಾಸ ಇಲ್ಲ. ಹೀಗೆ ಬಂದಿದೆ. ಸ್ವಾಗತ ಸರ್. ವೀಕ್ಷಕರೇ, KLE ಕಾನೂನು ವಿದ್ಯಾಲಯ ಬೆಂಗಳೂರು ವಿದ್ಯಾರ್ಥಿಗಳು ಸೊಗಸಾಗಿ ತಮ್ಮ ವಾದವನ್ನು 3ನೆಯ ಸುತ್ತಿನಲ್ಲಿ ಮಂಡಿಸಿದರು. ಅವರಿಗೆ ಸಿಕ್ಕಿದೆ 18 ಅಂಕಗಳು. ಹಿಂದಿನ 2 ಸುತ್ತಲ್ಲಿ ಅವರು 90 ಅಂಕಗಳನ್ನು ಗಳಿಸಿದ್ರು. 90, 18, 108 ಅಂಕಗಳು ಬಂದಿವೆ ಅವರಿಗೆ. ಕಾಸಂಸು ಕಾನೂನು ಕಲಿಗಳು ಈ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ರನ್ನರ್ಸ್ ಅಪ್ ಆಗಿದ್ದಾರೆ. ದಯವಿಟ್ಟು ಸ್ವಾಗತಿಸಿ KLE ಕಾನೂನು ವಿದ್ಯಾಲಯ ಬೆಂಗಳೂರು ವಿದ್ಯಾರ್ಥಿಗಳು. ಸಾಗರ ಗಂಗೋತ್ರಿ, ಸಾಗರ ವಿದ್ಯಾರ್ಥಿನಿಯರು 3ನೆಯ ಸುತ್ತಲ್ಲಿ ಬರೀ 16 ಅಂಕಗಳನ್ನು ಮಾತ್ರ ಗಳಿಸಿದ್ದಾರೆ. ಆದರೆ ಹಿಂದಿನ ಸುತ್ತುಗಳಲ್ಲಿ 110 ಅಂಕಗಳನ್ನು ಗಳಿಸಿದ್ದ ಕಾರಣ 110, 16, 126 ಅಂಕಗಳನ್ನು ಗಳಿಸಿ ಕಾನೂನು ಕಲಿಗಳು ಈ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಇದು ನಾವಿಟ್ಟ 6ನೇ ಹೆಜ್ಜೆ ಗುರುತು. ಇಲ್ಲಿಂದ ನಮಗೆ ಒಂದು ದಾಪು ಹೆಜ್ಜೆ ಇಡುವ ಅಮೂಲ್ಯ ಅವಕಾಶ ದೊರಕಿತು. ಚಿತ್ರ ಮಾಧ್ಯಮವನ್ನು ಆಶ್ರಯಿಸಿ ಗಿಟ್ಟಿಸಿಕೊಂಡ ಪ್ರಚಾರದಿಂದ ನಮ್ಮ ಸಾಮಾನ್ಯ ವಿಚಾರ ಸಂಕಿರಣಗಳಿಗೂ ಅದರ ಲೇಪವನ್ನು ಹಚ್ಚುವ ವಿಚಾರ ಮಾಡಿದೆವು. 2010ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಮಗ್ರ ಭಾಷಾಭಿವೃದ್ಧಿಪರ ಯೋಜನೆಯನ್ನು ರೂಪಿಸಿ ಇದರ ಸಂಚಾಲನೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಪ್ಪಿಸಿತು. ಈ ಯೋಜನೆಯಡಿ ಅನುದಾನಕ್ಕಾಗಿ 3 ಪ್ರಸ್ತಾವನೆಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಂದಿಟ್ಟವು. ಆ ಇಲಾಖೆ ಕೊಡಮಾಡಿದ ಅನುದಾನದಿಂದಾಗಿ ಕನ್ನಡ ಪರ ಕಾನೂನು ಕಾರ್ಯಕ್ರಮಗಳನ್ನು ಕೈಗೊಂಡು ನಿರ್ವಹಿಸುವ ಅತ್ಯುತ್ತಮ ಅವಕಾಶ ನಮಗೆ ದೊರಕಿತು. ಇದರ ಫಲಶ್ರುತಿ 3 ವಿಭಿನ್ನ ಕಾರ್ಯಕ್ರಮಗಳು. ಬದುಕಿನ ಸುತ್ತ ಕಾನೂನಿನ ಹುತ್ತ ಶೀರ್ಷಿಕೆಯ 15 ವಿಶಿಷ್ಟ ಕಾರ್ಯಕ್ರಮಗಳು. ಇದು ನಾವಿಟ್ಟ 7ನೇ ಹೆಜ್ಜೆ ಗುರುತು. ನಮ್ಮ ಶಕ್ತಿ ಕೆಲವು ಗ್ರಾಮೀಣ ಸಮಸ್ಯೆಗಳನ್ನು ಕುರಿತಂತೆ ಪ್ರಸಂಗಗಳನ್ನು ರೂಪಿಸಿ ಗ್ರಾಮೀಣ ಪರಿಸರದಲ್ಲಿ ಚಿತ್ರೀಕರಿಸಿ ಆ ಸಂದರ್ಭಗಳನ್ನು ಕುರಿತಂತೆ
ಆಯಾ ವಿಷಯ ತಜ್ಞರೊಂದಿಗೆ ಸಂವಾದಗಳನ್ನು ಏರ್ಪಡಿಸಿ ದಾಖಲಿಸಿಕೊಂಡು ಮತ್ತೆ ದೂರದರ್ಶನ ಚಂದನ ವಾಹಿನಿಯಲ್ಲಿ 15 ಸಾಪ್ತಾಹಿಕ ಸಂಚಿಕೆಗಳಲ್ಲಿ ಬಿತ್ತರಿಸಿದುದು. ಬದುಕು ಜಟಕ ಬಂಡಿ ವಿಧಿ ನಿಯಮ ಸಾಹೇಬ, ಕಾನೂನು ತಿಳಿದವಗೆ ದೊರೆವುದರ ಲಾಭ, ಕಾನೂನು ತಿಳಿದವಗೆ ದೊರೆವುದರ ಲಾಭ. ನಿನ್ನ ಮಗಳನ್ನ ಶಾಲೆ ಯಾಕೆ ಬಿಡಿಸ್ದೆ ಹೇಳು? ನನ್ಗೆ ಶಾಲೆ ಕಳ್ಸಕ್ ಇಷ್ಟ ಇಲ್ಲ, ಅದಕ್ಕೆ ಬಿಡಿಸ್ದೆ. ಶಾಲೆ ಬಿಡಿಸಿ ದನ ಕಾಯಕ್ ಕಳಿಸ್ದ್ಯಾ? ಹೌದು, ದನ ಕಾಯಕ್ಕೆ ಕಳ್ಸಿದೀನಿ. ಅವಳು ಶಾಲೆಗೆ ಹೋಗಿ ಕಡ್ದು ಕಟ್ಟೆ ಹಾಕೋದು ಆಶ್ರಗೆ ಐತೆ. ಶಿಕ್ಷಣಕ್ಕೆ ಯೋಗ್ಯವಾದಂಥ ಮಕ್ಕಳು ಎಲ್ಲಿದ್ದಾರೆ, ಅವ್ರಿಗೆ ಶಿಕ್ಷಣ ಇದೆಯೇ, ಸಿಗ್ತಾ ಇದೆಯಾ ಇಲ್ವೇ ನೋಡಿ ಅವ್ರನ್ನ ಶಾಲೆಗೆ ಕರ್ಕೊಂಡು ಬಂದು ಸೇರಿಸಿ ಅವ್ರಿಗೆ ಶಿಕ್ಷಣ ಕೊಡ್ತಕ್ಕಂಥ. ನೋಡಿ, ನಾವು ಅಮೂಲ್ಯವಾದ ಮತ ಹಾಕಿ ನಿಮ್ಮನ್ನ ಗೆಲ್ಸಿದೀವಿ. ನೀವು ನಮಗಲ್ಲ ಅಂದ್ರೂ ನಮ್ಮ ಮತಕ್ಕಾದ್ರೂ ಬೆಲೆ ಕೊಡ್ಬೇಕಲ್ವಾ? ನಾನು ಈಗಾಗಲೇ ನಿಮ್ಮ ಮತಕ್ಕೆ ಬೆಲೆ ಕೊಟ್ಟಿದ್ದೀನಲ್ಲ. ಮತದಾನ ಮಾಡುವ ಸಂದರ್ಭದಲ್ಲಿ ಪ್ರಜೆಗಳು ಕೂಡ ಜವಾಬ್ದಾರಿಯುತವಾಗಿ ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ತಮ್ಮ ಅಮೂಲ್ಯವಾದ ಮತ ಚಲಾಯಿಸಿದ್ರೆ ಒಳ್ಳೆ ನಾಯಕರನ್ನ ಪಡೀತಾರೆ. ಸರ್ಕಾರ ಬಡ ಗುಡಿಸಲು ವಾಸಿಗಳಿಗೆ ಮನೆ ಸ್ಯಾಂಕ್ಷನ್ ಮಾಡಿದೆ, ಆದ್ರೆ ಅದರ ಲಾಭ ಪಡೀತಾ ಇರೋದು ಮಾತ್ರ ಮನೆ ಮಠ ಸಾಕಷ್ಟಿರೋ ಅನುಕೂಲಸ್ಥರು, ರಾಜಕೀಯ ಪಕ್ಷದ ಕಾರ್ಯಕರ್ತರು. ನಾವು ಬಡವರಾಗಿ ಇರಬೇಕಾ? ಸರ್ಕಾರ ಅಪಾರವಾದ ಹಣವನ್ನು ಖರ್ಚು ಮಾಡುತ್ತೆ, ಅದಕ್ಕೊಂದು ಬಡ್ಜೆಟ್ ಅಂತ ಇಡುತ್ತೆ, ಅದಕ್ಕೊಂದು ನಿಯಮ ಅಂತ ಮಾಡುತ್ತೆ, ಎಲ್ಲವೂ ಮಾಡುತ್ತೆ. ಆದರೆ ಆ ಫಲಾನುಭವಿ ಅಂತ ಯಾರಿರ್ತಾನೆ, ಟಾರ್ಗೆಟೆಡ್ ಪರ್ಸನ್ನು,